ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಯಾವ ಸಿನಿಮಾಗೆ ಹೋಗಬೇಕು ಈ ವಾರ? ಅದರಲ್ಲೂ ಸಾಲು ಸಾಲು ರಜೆಗಳಿದೆ ಅಲ್ವಾ? ಯಾವ ಸಿನಿಮಾಗೆ ಹೋಗ್ಬೋದು ಫ್ಯಾಮಿಲಿ ಸಮೇತ ಅಂತ ಎಲ್ಲರೂ ಕೂಡ ಯೋಚನೆಯಲ್ಲಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಉತ್ತರ ಅಂತ ಅನ್ನುವಾಗೆ ಥಿಯೇಟರ್ನಲ್ಲಿ ಲಗ್ಗೆ ಇಟ್ಟಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಬಾನದಾರಿಯಲ್ಲಿ ಸಿನಿಮಾ. ಬಾನದಾರಿಯಲ್ಲಿ ಈ ಒಂದು ಲೈನನ್ನು ನಾವು ಕೇಳಿದ್ರೆ ಖಂಡಿತವಾಗ್ಲೂ ಅಪ್ಪು ಸರ್ ಅವರು ನೆನಪಾಗೇ ಆಗ್ತಾರೆ. ಅದೇ ರೀತಿಯಲ್ಲಿದೆ ಬಾನದಾರಿಯಲ್ಲಿ ಈ ಒಂದು ಚಿತ್ರ. ಏನಪ್ಪ ಅಂತ ಹೇಳಿದ್ರೆ ಪ್ರೀಮಿಯರ್ ಶೋ ಇತ್ತು. ಪ್ರೀಮಿಯರ್ ಶೋನಲ್ಲಿ ಸಿನಿಮಾ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ಅಂತ ನಾನು ಕೂಡ ಹೋಗಿದ್ದೆ. ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ಗಣೇಶ್ ಸರ್. ಮತ್ತೊಮ್ಮೆ ತಮ್ಮ ಒಂದು ಎಕ್ಸ್ಪ್ರೆಷನ್ಸ್ ನಿಂದನೆ ಭಾವನಾತ್ಮಕ ಒಂದು ಎಕ್ಸ್ಪ್ರೆಷನ್ಸ್ ಏನಿದೆ ಅವ್ರು ನೀಡುವಂಥದ್ದು, ಆ ಎಮೋಷ್ನಲ್ ಫೀಲಿಂಗ್ಸ್ ಏನಿದೆ ಆ ಒಂದು ಚಿತ್ರದಲ್ಲಿ ಅವರು ಅಭಿನಯಿಸುವಾಗ ಅದ್ರ ಮೂಲಕ ಅವರು ಮತ್ತೊಮ್ಮೆ ಗೆದ್ದಿದ್ದಾರೆ. ಆ್ಯಂಡ್ ಗಣೇಶ್ರವರು ಅಲ್ಲಿರ್ತಾರೆ ಅಂತ ಹೇಳಿದ್ರೆ ಕಾಮಿಡಿಗೆ ಬರ ಇಲ್ಲ, ಅಳೋದಕ್ಕೂ ಕೂಡ ಬರ ಇಲ್ಲ, ಒಂದು ಸಂಬಂಧದ ಬಗ್ಗೆ ಯಾವ ರೀತಿ ಹೇಳಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಎಲ್ಲೂ ಕೂಡ ಕಡಿಮೆ ಅನ್ನುವಂತಹ ಅಂಶಗಳು ಕಾಣಿಸ್ಬರಲ್ಲ. ಸೊ ಅಂಥದ್ದೇ ಒಂದು ಸಿನಿಮಾ ಬಾನದಾರಿಯಲ್ಲಿ. ಎಸ್, ಬಾನದಾರಿಯಲ್ಲಿ ಸಿನಿಮಾ ಯಾಕೆ ನೋಡಬೇಕು? ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ಅಲ್ವಾ, ಅಡ್ವೆಂಚರಸ್ ಅದರಲ್ಲೂ ಇರುವಂಥವ್ರು, ಅಂದರೆ ನೇಚರ್ನ ತುಂಬ ಇಷ್ಟಪಡುವಂಥವ್ರು, ಪ್ರಾಣಿಗಳನ್ನು ತುಂಬ ಇಷ್ಟಪಡುವಂಥವ್ರು ಖಂಡಿತವಾಗ್ಲೂ ಈ ಸಿನಿಮಾನ ಎಂಜಾಯ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಚಿತ್ರದ ಸೆಕೆಂಡ್ ಹಾಫ್ ಏನಿದೆ ಅದು ನಡೆಯೋದು ಆಫ್ರಿಕಾದ ಮಸೈ ಮಾರ ಅನ್ನುವಂತಹ ಒಂದು ಕಾಡಿನಲ್ಲಿ. ಆ್ಯಂಡ್ ಸೆಕೆಂಡ್ ಹಾಫ್ನ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀವಿ ಈ ಒಂದು ಸಿನಿಮಾದಲ್ಲಿ ಹೋದರೆ. ಹಾಗಾದರೆ ಗಣೇಶ್ ರವರ, ರುಕ್ಮಿಣಿ ವಸಂತ ಅವರ ಹಾಗೆ ರೇಷ್ಮಾ ನಾಣಯ್ಯರವರ ಒಂದು ಪಾತ್ರಗಳು ಹೇಗಿದೆ, ಯಾವ ರೀತಿ ಇದೆ? ಸಾಮಾನ್ಯವಾಗಿ ನಾವೆಲ್ಲೂ ಕೂಡ ಅಂದ್ಕೊಳ್ಳಲ್ಲ, ಎಲ್ಲೂ ಕೂಡ ನೋಡೂ ಇಲ್ಲ ಕೂಡ. ಯಾಕಂದರೆ ಆ ಒಂದು ಚಿತ್ರದ ನಾಯಕ ನಟಿಯ ಪಾತ್ರಗಳು ಯಾವ ರೀತಿ ಇದೆ, ವಿಭಿನ್ನವಾಗಿರುವಂಥದ್ದು ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯ ಒಂದು ವಿಭಿನ್ನತೆ ಈ ಒಂದು ಸಿನಿಮಾದಲ್ಲಿದೆ. ಈ ಒಂದು ಚಿತ್ರದಲ್ಲಿ ಅಂದರೆ ಬಾನದಾರಿಯಲ್ಲಿ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಕ್ರಿಕೆಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಆದರೂ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಇತ್ತೀಚೆಗೆ ಯಾಕಪ್ಪ ಇವರು ಕ್ರಿಕೆಟ್ನಲ್ಲಿ ಅಷ್ಟು ಆಸಕ್ತಿ ತೋರಿಸ್ತಿದ್ದಾರೆ ಅಂತ ಅಂತಿದ್ದವರಿಗೆ ಖಂಡಿತ ಗೊತ್ತಾಗುತ್ತೆ ಬಾನದಾರಿಯಲ್ಲಿ ಅವರ ಒಂದು ಪಾತ್ರವನ್ನು ನೋಡಿದವರು. ಆ್ಯಂಡ್ ಕಮಿಂಗ್ ಟು ರುಕ್ಮಿಣಿ ವಸಂತ, ಆಲ್ರೆಡಿ ಸಪ್ತ ಸಾಗರದಾಚೆಯಲ್ಲಿ ಎಲ್ಲರ ಮನವನ್ನು ಗೆದ್ದಿರುವಂತಹ ನಟಿ. ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗ್ತಾರೆ. ಆ್ಯಂಡ್ ಪ್ರೊಫೆಷ್ನಲ್ ಸ್ವಿಮ್ಮರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಅಲ್ಲದೆ ಈ ಒಂದು ಸಿನಿಮಾದಲ್ಲಿ ಸರ್ಫಿಂಗ್ ಕೂಡ ಮಾಡಿದ್ದಾರೆ. ಅವರೆಲ್ಲ ಕಡೆನೂ ಹೇಳ್ಕೊಂಡಿದ್ರು ಸರ್ಫಿಂಗ್ನ ನಾನು ಈ ಒಂದು ಪಾತ್ರಕ್ಕೋಸ್ಕರ ಕಲಿತೆ ಅಂತ. ಎಸ್, ಒಂದು ದೊಡ್ಡ ಕನಸನ್ನು ಕಂಡಿರುವಂಥ, ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇಚ್ಛಿಸುವಂತಹ ಒಂದು ನಾಯಕಿಯ ಪಾತ್ರದಲ್ಲಿ ರುಕ್ಮಿಣಿ ಅವರು ಇಲ್ಲಿ ಮನೋಜ್ಞ ಅಭಿನಯವನ್ನು ನೀಡಿದ್ದಾರೆ. ಇನ್ನು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಪಾತ್ರದಲ್ಲಿ ನಮ್ಮ ರೇಷ್ಮಾ ನಾಣಯ್ಯ ಅವರು ಕಾಣಿಸ್ಕೊಂಡಿರುವಂಥದ್ದು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಗಣೇಶ್ ರವರ ಜೊತೆಗೆ ಹೆಚ್ಚು ಸಮಯವನ್ನು ತೆರೆ ಮೇಲೆ ಕಾಣುವಂಥದ್ದು ನಮ್ಮ ರೇಷ್ಮಾ ನಾಣಯ್ಯರವರು. ಇನ್ನು ಈ ಚಿತ್ರದ ನಿರ್ದೇಶನ ಹಾಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಾವು ಮಾತನಾಡೋಕ್ಕೆ ಹೋದರೆ ಪ್ರೀತಮ್ ಗುಬ್ಬಿ ಅವರು ಈ ಹಿಂದೆ ಪ್ರೀತಮ್ ಗುಬ್ಬಿ ಅವರ ನಿರ್ದೇಶನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ದಿಲ್ ರಂಗೀಲಾ ಚಿತ್ರದಲ್ಲಿ ನಟಿಸಿದ್ರು. ಅದಷ್ಟೇ ಅಲ್ಲ, ಅವರು 99 ಸಿನಿಮಾದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿರೋ. ಆ್ಯಂಡ್ ಇದು ಅವರ ಇಬ್ಬರ ಕಾಂಬಿನೇಷನ್ನ 3ನೇ ಸಿನಿಮಾ. ಸೊ ಈ ಸಿನಿಮಾ ಮೂಲಕ ಪ್ರೀತಮ್ ಗುಬ್ಬಿ ಅವರ ಶ್ರಮ ಏನಿದೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಯಾಕಂತ ಹೇಳಿದ್ರೆ ಇಂಡಿಯಾ ಜೊತೆಗೆ ಬೇರೆ ದೇಶದಲ್ಲೂ, ಅದರಲ್ಲೂ ಕಾಡಿನಲ್ಲಿ ಹೋಗಿ ಕಾಡು ಪ್ರಾಣಿಗಳನ್ನು ಅಷ್ಟು ಸೊಗಸಾಗಿ ತೋರಿಸುವಂಥದ್ದು, ಅಷ್ಟು ಚೆನ್ನಾಗಿ ಒಂದು ಚಿತ್ರಕಥೆಯನ್ನು ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಆ್ಯಂಡ್ ಈ ಒಂದು ವಿಚಾರದಲ್ಲಿ ಪ್ರೀತಮ್ ಗುಬ್ಬಿ ಅವರು ಖಂಡಿತವಾಗ್ಲೂ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಚಿತ್ರದ ಕತೆ ಅಪ್ಪ ಮಗಳ ಒಂದು ಬಾಂಧವ್ಯ, ಅಪ್ಪನ ಕನಸನ್ನು ಈಡೇರಿಸಬೇಕು ಅನ್ನುವಂತಹ ಅಪ್ಪನ ಮಗಳ ಕತೆ ಬಾನದಾರಿಯಲ್ಲಿ. ಅದಕ್ಕೆ ತನ್ನ ಗೆಳೆಯ ಯಾವ ರೀತಿ ಒಂದು ಸಹಕಾರವನ್ನು ನೀಡ್ತಾರೆ. ಸೊ ಅಪ್ಪ ಅಮ್ಮನ ಒಪ್ಪಿಗೆಯನ್ನು ಪಡೆದು ಪ್ರೀತಿಸಿದಂತಹ ಇಬ್ಬರು ಏನಿರ್ತಾರೆ, ನಮ್ಮ ಗಣಿಯವರು ಹಾಗೆ ರುಕ್ಮಿಣಿಯವರು ಮದುವೆ ಆಗುವಂತಹ ಸಮಯದಲ್ಲಿ ಆ ಒಂದು ಟೈಮಲ್ಲಿ ಬರುವಂತಹ ಟ್ವಿಸ್ಟ್ ಏನು ಅನ್ನುವಂಥದ್ದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಾನದಾರಿ ಚಿತ್ರವನ್ನು ನೋಡಬೇಕು. ಆ್ಯಂಡ್ ಕಾಮಿಡಿ, ರೊಮ್ಯಾನ್ಸ್, ಸೆಂಟಿಮೆಂಟ್, ಎಮೋಷನ್ಸ್ ಎಲ್ಲವನ್ನೂ ಕೂಡ ಒಳಗೊಂಡಿದೆ ಬಾನದಾರಿಯಲ್ಲಿ ಚಿತ್ರ. ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಎಕ್ಸ್ಪ್ರೆಷನ್ ಕಿಂಗ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಕೆಲವೊಂದು ಸೀನ್ಗಳು ಕಾಮಿಡಿ ಮೂಲಕ ನಗುವನ್ನು ತರಿಸಿದ್ರೆ ಮತ್ತಷ್ಟು ಸೀನ್ಗಳು ಖಂಡಿತವಾಗ್ಲೂ ಕಣ್ಣನ್ನು ಒದ್ದೆ ಮಾಡುತ್ತೆ. ಆ ರೀತಿಯ ಒಂದು ಭಾವನಾತ್ಮಕವಾಗಿ ನಮ್ಮನ್ನು ಕೊಂಡೊಯ್ಯುತ್ತೆ.
ಸಂಗೀತದ ಬಗ್ಗೆ ನಾವು ಮಾತನಾಡೋದಾದ್ರೆ ಅರ್ಜುನ್ ಜನ್ಯಾರ್ ಅವರ ಸಂಗೀತ ಆಲ್ರೆಡಿ ಗೋಲ್ಡ್ ಫಿಶ್ ಒಂದು ಸಾಂಗ್ ಅಲ್ಲಿ ನಮ್ಮ ರುಕ್ಮಿಣಿ ಅವರನ್ನ ನೀವು ನೋಡಿದಿರಿ, ಎಲ್ರಿಗೂ ಕೂಡ ಆ ಒಂದು ಹಾಡು ಕೂಡ ಇಷ್ಟ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ರೀತಿ ನೀವು ಥಿಯೇಟರ್ನಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಒಂದು 2-3 ಹಾಡುಗಳು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದನ್ನ ಬಿಟ್ಟರೆ ಒಂದು ಒಳ್ಳೆಯ ರೀತಿಯಲ್ಲೇ ಹಾಡುಗಳನ್ನು ಈ ಒಂದು ಸಿನಿಮಾದಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ವೀಕೆಂಡ್ನಲ್ಲಿ ನಿಜವಾಗ್ಲೂ ಈ ಒಂದು ಪ್ರೊಫೆಷ್ನಲ್ ಸ್ಪೋರ್ಟ್ಸ್ಮನ್ಗಳು ಏನಿರ್ತಾರೆ, ಸೊ ಅಂಥವರಿಗೆ ಈ ಚಿತ್ರ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಸಿನಿಮಾ ಪೂರ್ತಿ ಕ್ರಿಕೆಟರ್ ಆಗೇ ಗಣಿಯವ್ರು ಇರ್ತಾರಾ ಅನ್ನುವಂಥದ್ದನ್ನು ನೀವು ತಿಳ್ಕೊಬೇಕಂತ ಹೇಳಿದ್ರೆ ಈ ಸಿನಿಮಾನ ಖಂಡಿತವಾಗ್ಲೂ ನೋಡಬೇಕು.